ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಬಾಳೆ ದಿಂಡಿನ ಜ್ಯೂಸು ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಭಾಳ ಸರಳದ, ಆಮೇಲೆ ಆರೋಗ್ಯಕ್ಕೂ ಭಾಳ ಒಳ್ಳೆಯದದ. ಮೊದಲಿಗೆ ನಾ ಇಲ್ಲಿ ಬಾಳೆ ದಿಂಡನ್ನು ತೊಗೊಂಡು ಸುತ್ತಲೂ ಏನು ಇರ್ತದಲ್ಲ, ಒಂದು ಪದರ್ ಇರ್ತದಲ್ಲ ಬಾಳೆ ದಿಂಡಿಂದು, ಅದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡಿಕೊಂಡು ಇವಾಗ ಅದು ಇದು ಇರ್ತದೆ ನೋಡ್ರಿ, ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಮೂತ್ ಆಗಿರ್ತದೆ, ಅದನ್ನು ಮಾತ್ರ ತೊಗೊಂಡು ಸಣ್ಣ ಸಣ್ಣದಾಗಿ ಪೀಸನ್ನಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕಿದು. ಇದು ಬಾಳೆ ದಿಂಡಿನ ಜ್ಯೂಸ್ ಅದಲ್ಲ, ಭಾಳ ಅಂದ್ರೆ ಭಾಳ ಒಳ್ಳೇದಿದು ಆರೋಗ್ಯಕ್ಕೆ. ಇದ್ರೊಳಗೆ ಹೇರಳವಾಗಿ ಫೈಬರು ಮತ್ತು ವಿಟಮಿನ್ನು ಮತ್ತು ಮಿನರಲ್ಸು ಜಾಸ್ತಿ ಇರ್ತದೆ ಇದ್ರೊಳಗೆ. ಹೀಗಾಗಿ ಇದನ್ನು ನಿಯಮಿತವಾಗಿ ನಾವು ಬಳಸೋದ್ರಿಂದ ಆರೋಗ್ಯ ಭಾಳ ಸುಧಾರಿಸ್ತದೆ. ಈಗ ಇದು ನೋಡಿರಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ಬೇಕು ಇದನ್ನು. ಆಮೇಲೆ ಇನ್ನೊಂದು ಏನಂತಂದ್ರೆ, ಬಾಡಿ ಡಿಟಾಕ್ಸಿಫಿಕೇಷನ್ ಆಗ್ತದಂತ ಇದ್ರೊಳಗೆ. ಹೀಗಾಗಿ ನಾ ಇದನ್ನು ಸ್ವಲ್ಪ ಅವಾಗ ತೊಗೊಂಬಂದು ಇದನ್ನು ಜ್ಯೂಸ್ ಮಾಡ್ತಿರ್ತೀನಿ, ಜ್ಯೂಸು ಮತ್ತು ಪಲ್ಯ ಅದೆಲ್ಲ ಮಾಡ್ತಿರ್ತೀನಿ. ಹೀಗಾಗಿ ಮತ್ತು ಇದನ್ನು ನಿಮಗೂ ತೋರಿಸ್ಬೇಕು ಅಂತ ಅನಿಸ್ತು ನನಗೆ. ಇದನ್ನೆಲ್ಲನೂ ನಾನು ಒಂದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಬರಬೇಕಾಗ್ತದೆ ನಾವು. ಆಮೇಲೆ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ನೀರು ಹಾಕ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ಜ್ಯೂಸಿಗೆ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೊಂಡು ಬಂದುಬಿಡ್ಬೇಕು. ಇದನ್ನು ನಿಮ್ಗೆ ನೀರು ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಅದನ್ನು ನೀರು ಬೆರೆಸ್ಕೊಂಡ್ರೆ ಚಲೋ ಆಗ್ತದೆ ಅದು. ಆಮೇಲೆ ನೋಡಿರಿ, ಇದು ಕೊಲೆಸ್ಟ್ರಾಲು ಮತ್ತು ಬಿ ಪಿಗೆ ಈ ಜ್ಯೂಸು ಭಾಳ ಚಲೋ ಅಂತದು. ಆಮೇಲೆ ವೆಯ್ಟ್ ಲಾಸಿಗೂ ಭಾಳ ಹೆಲ್ಪ್ ಮಾಡ್ತದಂತ. ನೋಡಿರಿ, ಎಲ್ಲನೂ ಸೋಸ್ಕೊಂಬಂದಿದ್ದಾಯಿತು. ಇದೇನದಲ್ಲ ಚರಟ, ಅದನ್ನು ತೆಗೆದುಬಿಡ್ತೀನಿ. ಇದಕ್ಕೆ 1 ಸ್ಪೂನಷ್ಟು, ಅರ್ಧ ಸ್ಪೂನ್ ಹಾಕಿದ್ರೆ ನಡೀತದೆ ಉಪ್ಪು, ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿದ್ವಿ ಅಂತಂದ್ರೆ ಇವಾಗ ಜ್ಯೂಸ್ ಮಸ್ತಾಗಿ ಕುಡಿಲಿಕ್ಕೆ ರೆಡಿ ಆಗ್ತದೆ. ಈಗ ಇದನ್ನು ಒಂದು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಂಡ್ಬಿಡ್ತೀನಿ ನಾನು ಇದನ್ನು. ನೋಡಿರಿ ಎಷ್ಟು ಸರಳ ಅದಲ್ಲ ಇದು. ಆಮೇಲೆ ಇದು ಇನ್ನೊಂದೇನಂತಂದ್ರೆ, ಎದೆ ಉರಿ ಮತ್ತು ಗ್ಯಾಸ್ಟ್ರಿಕ್ಕಿಗೆ ಭಾಳ ಚಲೋ ಇರ್ತದಂತಿದು. ಹೀಗಾಗಿ ನೀವು ಒಂದು ಸಲ ಮಾಡಿ ನೋಡಿರಿ, ಹೆಂಗಾಗ್ಯದ ಅಂತ ಟೇಸ್ಟನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಆಮೇಲೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.